ನಿಮಗ ಆಡಿ ಕಾರ ಫ್ರೀದಾಗ ಸಿಗತ್ತ. ಮನಿ ಒಳಗ್ ಕುಂತ ಪ್ರತಿ ತಿಂಗಳ 1 ಲಕ್ಷ ತನಕ ದುಡಿಬಹುದು. टोटो चलाकर बस 700 हमसे जुड़ जाइए, डायमंड तक पहुंचा देंगे. 5 ವರ್ಷ ಆದ್ಮೇಲೆ ಅಂಬಾನಿನ ನಿಮ್ ಮನೆ ಒಳಗ ಕೆಲಸಕ್ಕ ಇಟ್ಕೋಬಹುದು. ಎಸ್, ಇದನ್ನೆಲ್ಲ ನೀವ ಮಾಡಬಹುದು. ಅದ್ ಹೆಂಗಂದ್ರೆ ನಮ್ಮ ಡೈಮಂಡ್ ಸರ್ದ ಒಂದ್ ಸೆಮಿನಾರ್ ಅಟೆಂಡ್ ಮಾಡಿದ್ರೆ ಸಾಕು. ಇಲ್ಲಿ ನಮಗ ಯಾವುದೇ ಡಿಗ್ರಿ ಬೇಕಿಲ್ಲ, ಸ್ಕಿಲ್ಸ್ ಬೇಕಿಲ್ಲ. ಇದೆಲ್ಲ ನೀವ ಮನೆ ಒಳಗ್ ಕುತ್ಕೊಂಡ ಮಾಡಬಹುದು. ಯು ಪೀಪಲ್ಸ್ ಥಿಂಕ್ ಇಂಡಿಯಾ ಇಸ್ ಆಲ್ಸೋ ಇದೆಲ್ಲ ಸಾಧ್ಯ ಆಗೋದು ಬರೀ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ. ಇಲ್ಲಿ ನಿಮ್ಗ ಇನ್ಕಮ್ ₹1 ಇದ್ರು ಮರ್ಯಾದೆ 100% ಸಿಗತ್ತ. ಇವ್ರಿಗೆ ಇನ್ಕಮ್ ಮೊದಲ ಬರಂಗಿಲ್ಲ, ಅದ್ರ ಮ್ಯಾಲ ನಾಚಿಕೆ ಅಂತೂ ಒಟ್ಟ ಇರಂಗಿಲ್ಲ. ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ, ನಾನು ಹೆತ್ತ ಮಗನ. ಇವ್ರದೊಂದ ಬ್ಯಾರೆ ವರ್ಲ್ಡ್ ಐತಿ. ಇದ್ರಾಗ ಕಾಮನ್ ಪಾಯಿಂಟ್ ಏನಂದ್ರೆ ಸಂಡೆ ಬಜಾರ್ದಾಗ ₹200 ಕೋಟ್ ತಂದ ಗುಡ್ಗಾಲ್ ಬರೋಬ್ಬರಿ ಪ್ಯಾಂಟ್ ಹಾಕೋತಾರು. ₹100 ಶೂಸ್ ಹಾಕೊಂಡ ಊರೆಲ್ಲ ಮೋಟಿವೇಶನಲ್ ಸ್ಪೀಚ್ ಕೊಡ್ಕೊಂಡು ಅಡ್ಡಾಡ್ತಾರು. ಇವ್ರದ ಸ್ಪೀಚ್ ಕೇಳಿದ್ರ ಸತ್ಯ ಹೆಣ ಕೂಡ ಎದ್ದ ಇವ್ರದ ಸೆಮಿನಾರ್ ಅಟೆಂಡ್ ಮಾಡ್ತೈತಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಷ್ಟೆಲ್ಲ ಮಾಡಿದ್ದು ಸಾಕಾಗಿಲ್ಲ ಅಂತ ಹೇಳಿ ಈಗ ಇನ್ಸ್ಟಾಗ್ರಾಮ್ ನಾಗ ಬಂದ ವಿಡಿಯೋ ಮಾಡ್ತಾರು. ಅಷ್ಟ್ ರೊಕ್ಕ ಮಾಡಿದೆ, ಇಷ್ಟ ರೊಕ್ಕ ಮಾಡಿದೆ, ಬಾಡಿಗೆ ಕಾರ್ ತಗೊಂಡ ವಿಡಿಯೋ ಮಾಡಿ ಹಾಕು ಮಂಗ್ಯ ಮಕ್ಕಳು ಯಾರಂದ್ರ ನೆಟ್ವರ್ಕ್ ಮಾರ್ಕೆಟಿಂಗ್ ದವ್ರದ. ಇವ್ರ ವಿಡಿಯೋಗಳು ನೀವು ನೋಡಿರ್ಬೋದು. ಫುಲ್ ಕಲರ್ ಸೂಟ ಬೂಟ್ ಹಾಕೊಂಡ ಚಲೋ ಹೋಟೆಲ್ದಾಗ ಕಾರ್ ಮುನ್ನಿತ್ತ ವಿಡಿಯೋ ಮತ್ತು ಫೋಟೋಗಳು ಹಾಕೊಂಡ ಅಡ್ಡಾಡ್ತಾರು. फुल टाइम सर, फुल टाइम. सांस लेने का समय नहीं सर. 3 पीस सूट पहने हुए हैं जी, अच्छी पर्सनालिटी एकदम. और अगल बगल देखें तो हाँ सभी लोग ये सब? हाँ सभी के सभी हमारे साथी हैं. क्या भैया जी सभी लोग नेटवर्कर हैं? यस सर. ಯಾರು ಇವ್ರಲ್ಲ? ಇವೆಲ್ಲ ನೀವು ರಿಯಲ್ ಐತಿ ಅನ್ಕೊಂಡಿದ್ರ ವೇಟ್. ಈ ವಿಡಿಯೋದಾಗ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ದವ್ರದ ಚಡ್ಡಿ ಬಿಸಾತೇನಿ. ಬಂದೈತೆ ಬಾ. ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ. ನಾ ಕನೆಕ್ಟ್ ಕಿರಣ್ ಮಾತಾಡಿದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡತ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟ ನಾನು ಇವತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾನು IT ನಾನ್ IT ಗೌರ್ಮೆಂಟ್ ಜಾಬ್ ದ ವಿಡಿಯೋಗಳು ಅಪ್ಡೇಟ್ ಮಾಡ್ತಿರ್ತೀನಿ. ಇಲ್ಲಿ ತನಕ ಬಹಳ ಜನಕ ನನ್ನ ವಿಡಿಯೋಗಳು ನೋಡಿ ಕೆಲಸನೂ ಸಿಕ್ಕೈತಿ. ಇದೇ ವಿಡಿಯೋದಾಗ ನಾನು ಲಾಸ್ಟ್ ಗೆ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲಾನ್ಸ್ ವರ್ಕ್ ಮಾಡ್ಕೊಂತನ ಯಾವ ತರ ಎಕ್ಸ್ಟ್ರಾ ಮನಿ ಅರ್ನ್ ಮಾಡ್ಬೋದು ಅಂತ ತಿಳಿಸೇನಿ. ಬರ್ರಿ ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಮಂದಿದ ಚಡ್ಡಿ ಬಿಚ್ಚೋಣ ಅಂತ. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ರ? ಬರ್ರ 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 ಬರ್ರ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನ್? ತನ್ನ ಬ್ಯಾಂಕ್ದಾಗ ₹100 ಇದ್ರು ನಿಮಗ ದೋಸ್ತ್ ಇಲ್ಲ ರಿಲೇಟಿವ್ ಇಂದ ಕಾಲ್ ಬರತ್ತ. ವರ್ಕ್ ಫ್ರಮ್ ಹೋಮ್ ಐತಿ, ಕೆಲಸ ಮಾಡೋನು, ಸ್ಮಾರ್ಟ್ ವರ್ಕ್ ಮಾಡೋನು, ಮೊಬೈಲ್ದಾಗ ಕೆಲಸ ಇರತ್ತ. ಇದು ಗೋರ್ಮೆಂಟ್ ಕೆಲಸ ಅದ, ಲಕ್ಷಗಟ್ಲೆ ದುಡಿಬಹುದಂತ ಹೇಳ್ತಾನು. ಆದ್ರೆ ನೀವು ಹೆಂಗಂತ ಕೇಳಿದಾಗ ಅವೇನ್ ಹೇಳ್ತಾನಂದ್ರ ನಿನ್ನ ಸಲುವಾಗಿ ಕಷ್ಟಪಟ್ಟ ನಮ್ಮ ಡೈಮಂಡ್ ಸರ್ದಾಗ ಕಾಲ್ ಬಿದ್ದ ಸೆಮಿನಾರ್ ಟಿಕೆಟ್ ತಗೊಂಡಿನಿ, ಇದ ಸಂಡೆ ಐತಿ ಬಾ ಅಂತ ಹೇಳ್ತಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸರಿ ನೋಡೋಣ ಅಂತ ನೀವೇನಾದ್ರು ಸೆಮಿನಾರ್ ಅಟೆಂಡ್ ಮಾಡಿದ್ರ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಗತ್ಲೆ ಮಧ್ಯಾಹ್ನ ಆದ್ರೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರು. ಎಲ್ಲರೂ ₹200 ಕಲರ್ ಕೋಟ್ ಹಾಕೊಂಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಗತ್ಲೆ ಬಿಲ್ಡಪ್ ತಗೋತಾರು. ಅಷ್ಟ್ರಾಗ ನಮ್ಮ ಡೈಮಂಡ್ ಸರ್ದ ಎಂಟ್ರಿ ಆಗತ್ತ. ಬರುವಾಗ ಆಟೋದಾಗ ಬಂದ್ರು, BMW ದಾಗ ಬಂದವ್ರ ಗತ್ಲೆ ನಿಮ್ಗ ಬಿಲ್ಡಪ್ ಕೊಡ್ತಾ. ಹೋಗುವಾಗ ಆಟೋಗ್ ರಕ್ಕಿಲ್ಲ ಅಂತೇಳಿ ಬಸ್ನಾಗ ಹೋಗ್ತಾನು. ಆದ್ರೆ ನಿಮ್ಗ ತನ್ನ ಮೋಟಿವೇಶನಲ್ ಸ್ಪೀಚ್ ಇಂದ BMW, ಆಡಿ, ಪ್ಲೇನ್, ಹೆಲಿಕಾಪ್ಟರ್ ಆಸೆ ತೋರಿಸಿ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗಂತಾನ. ಲೇ ಅವನು ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಈ ಮಬ್ ಸುಳಿಮಗಂದ ಮಾತ್ ಕೇಳಿ ನೀವೇನಾದ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆದ್ರೆ ಮುಗೀತು. ಚಡ್ಡಿ ಹಾರ್ಕೊಂಡು ಮನಿ ಬರ್ಬೇಕಾಗತ್ತ. ಇವ್ರ ಬಹಳ ಪಕ್ಕ ಇರ್ತಾರ. ಯಾರಿಗ ಆಸೆ ತೋರಿಸ್ತಾರ ಅಂದ್ರೆ ಮನ್ಯಾಗ ಕೂತ ಕೆಲಸ ಮಾಡಿ ರೊಕ್ಕ ಮಾಡೋದು ಯಾರಿಗಿರತ್ತಲ್ಲ ಅವ್ರನ್ನ ಹಿಡ್ಕೋತಾರ. ಲೈಕ್ ಹೌಸ್ ವೈಫ್, ಸ್ಟೂಡೆಂಟ್ಸ್, ಕಾಲೇಜ್ ಹುಡುಗರ ಮತ್ತ ಕೆಲಸ ಇಲ್ದವ್ರ. ಇವ್ರಂತ ಮಂದಿಗೆ ಒಂದೇ ಕೆಲಸ ಇರತ್ತ, ಕಲರ್ ಸೂಟ್ ಹಾಕೊಳ್ಳೋದು ಮತ್ ತಮ್ಮಂತಾವ ಸರ್ ಬಾಸ್ ಅಂತ ಹೇಳ್ಕೊಂಡ್ ಅಡ್ಡಾಡೋದು. ಇವ್ರ ಮನಿ ಸೈಡ್ ದವ್ರ ಇವ್ರ ಜೊತೆ ಮಾತಾಡೋಗ ಬಯಲ್ದ ಮಾತಾಡಂಗಿಲ್ಲ.
ಆದ್ರೆ ಇಲ್ಲಿ ಇವ್ರಿಗೆ ಫುಲ್ ರೆಸ್ಪೆಕ್ಟ್ ಸಿಗತ್ತ. ಇವ್ರ ಕಡೆ ಎಲ್ಲ ವಿಷಯಕ್ಕೂ ಒಂದ್ ಎಕ್ಸಾಂಪಲ್ ಇರತ್ತ. ಇವ್ರ ಮೋಟಿವೇಶನಲ್, ಬಿಸ್ನೆಸ್ ನಾಲೆಜ್, BMW, Audi ಇವುಗಳು ಬಿಟ್ಟ ಬ್ಯಾರೆ ಏನು ಮಾತಾಡಂಗಿಲ್ಲ. जी सर, ये दुनिया ही सर अलग है। यहाँ आने के बाद लोग बोलते हैं ना, मरने के बाद स्वर्ग मिलता है, यहाँ जीते जी स्वर्ग की भांति पा जाती है। ಇವ್ರದ ಇನ್ಸ್ಟಾಗ್ರಾಮ್ ಬಯೋ ನೋಡಿದ್ರೆ ಮೆಂಟರ್ ಇಲ್ಲ, ಮೋಟಿವೇಶನಲ್ ಸ್ಪೀಕರ್ ಅಂತ ಬರ್ದಿರತ್ತ. ಯಾರಾದ್ರೆ ನೀ ಏನ್ ಮಾಡ್ತಿ ಅಂತ ಕೇಳಿದ್ರೆ ನೀ ನನ್ನ ನಂಬರ್ ಸೇವ್ ಮಾಡ್ಕೋ, ಸೆಮಿನಾರ್ ದಾಗ ನೋಡ್ತೀನಿ ಅಂತ ಹೇಳ್ತಾರು. ಇವ್ರದ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ದಾಗ ಬರೀ ಸೆಮಿನಾರ್, ಡಾನ್ಸ್, ಸಾಂಗ್, ವಿಡಿಯೋಗಳು ಹಾಕ್ತಾರು. ಮತ್ತೆ ಬೇರೆ ಬೇರೆ ಫೇಕ್ ಅರ್ನಿಂಗ್ಸ್ ಗಳದ ಸ್ಕ್ರೀನ್ ಶಾಟ್ ಹಾಕ್ತಾರು. ಒಂದ್ ಸಲ 5 ಸ್ಟಾರ್ ಹೋಟೆಲ್ ಹೋದ್ರ ಅಲ್ಲಿ ಬೇರೆ ಬೇರೆ ಡ್ರೆಸ್ ಮೇಲೆ 100-200 ಫೋಟೋ ತಕೊಂಡ ವರ್ಷ ಗಟ್ಲೆ ಅದನ್ನ ಹಾಕ್ತಾರು. ಹಿಂಗ ಈ ಮಕ್ಕಳ ತಮ್ಮನ್ ತಮ್ಮ ಬಹಳ ಸಾವುಕಾರ ದೇವಿ ರಿಚ್ ಆಗೇವೆ ಅಂತ ತೋರ್ಸ್ಕೊಂತಾರು. ಇವ್ರದ ಕೆಲಸ ಏನಂದ್ರೆ 20-40 ಜನದ ಚೈನ್ ಕಟ್ಕೊಳ್ಳೋದು, ಸೋಫಾ, ಸರ್ಫ್ ಎಕ್ಸೆಲ್ ಕಂಪನಿ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡೋದು. ಇದ ಇವ್ರದ ಮೇನ್ ಬಿಸ್ನೆಸ್. ಅಲ್ರು ನನಗ್ ಹೇಳ್ರಿ, ನೀವ ಸೋಫಾ ಶಾಂಪು ಮಾರೋರಿದ್ರೆ ಎದಕ್ ಲ್ಯಾಪ್ಟಾಪ್ ಹಿಡ್ಕೊಂಡು ಊರೆಲ್ಲ ಅಡ್ಡಾಡ್ತೀರಿ? ಇದ್ರಾಗ ನಾಲೆಜ್, ಮೋಟಿವೇಶನ್, ಮೈಕ್, ಸ್ಟೇಜ್, ಸೆಮಿನಾರ್, ಫ್ಲವರ್ಸ್, ರೆಸ್ಪೆಕ್ಟ್, ಮರ್ಸಿಡೀಸ್, ಆಡಿ ಎಲ್ಲ ಮಿಕ್ಸ್ ಮಾಡ್ತಾರು. ಇದನ್ನ ಮಂದಿ ಮುಂದೆ ಹೇಳಿ ಮಂದಿದ ತಲಿ ಬೋಳಿಸ್ತಾರು. I am fine. Your name? My name is Vandana Singh. Your education? कितना पढ़ी? His education is graduation. ಎಲ್ಲರೇ ಯಾವ್ದ್ರೆ ಹೊಲ್ದಾಗ ಹೋಗಿ ಕೆಲ್ಸಾರೆ ಮಾಡ್ರಿ, ರೊಕ್ಕಾರೆ ಕೊಡ್ತಾರ. ನಿಮ್ಮಿಂದ ಇವತ್ತ ಫಾರ್ಮಲ್ಸ ಕೋಟ ಹಾಕೋದ ಮಂದಿ ಬಂದ್ ಮಾಡೈತಿ. ಇವ್ರು ನೋಡಿದ್ಮೇಲೆ ನಾನು ಮದ್ವಿಗೆ ಇವತ್ತ ಟಿ ಶರ್ಟ್ ಹಾಕೊಂಡ್ ಹೊಂಟಿನಿ, ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇದ ಅಂತ ಅನ್ಕೋಬಾರ್ದಂತ ಹೇಳಿ. ಇವ್ರ ಯಾವಾಗ್ಲೂ ನಾನು ಬಾಳ ರಿಚ್ ಅದೇ, ನೀ ರೊಕ್ಕ ಮಾಡತ್ತೇನಂತ ತೋರ್ಸ್ಕೋತಾರು. ಬಟ್ ರಿಯಾಲಿಟಿ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿದ್ಮೇಲೆ ಗೊತ್ತಾಗತ್ತ. ಮತ್ತೆ ರಿಚ್ ಅದೇನಂತ ಹೇಳ್ಕೊಂಡು ಮಂದಿ ಕಡೆ 10,000-100 ರೂಪಾಯಿ ಇಸ್ಕೊಂಡ ಅಡ್ಡಾಡ್ತಾರು. बहुत सारे ड्रीम्स को अचीव किया है. तो गाड़ी का नंबर सर आपके नाम से या फिर किसी और के नाम से? जी मेरे फादर साहब के नाम से. तो देखिए यहाँ पे बहुत सारे लोगों को आज मैं आपको दिखा पा रहा हूँ. शानदार पर्सनालिटी सभी हैं जो डायरेक्ट सेलिंग करते हैं. तो साथियों, निश्चित तौर से डायरेक्ट सेलिंग में लोगों का जीवन बन रहा, संवर रहा है. ಇವ್ರಿಗೆ ಮಿಸ್ ಆಗಿ ಒಂದ್ ಗಾಡಿ ಸಿಕ್ಕಿದ್ರು, ಅದನ್ನ ಊರೆಲ್ಲ ಹೇಳ್ಕೊಂಡ್ ಅಡ್ಡಾಡ್ತಾರು. ಮೋಟಿವೇಶನಲ್ ಸ್ಪೀಚ್ ಕೊಡ್ಕೊಂಡ ನಿಮ್ಮನ್ನು ಜಾಯಿನ್ ಮಾಡಿಸ್ಕೋತಾರು. ಇವ್ರ ಲೈಫ್ ದ ಮೇನ್ ಗೋಲ್ ಏನಂದ್ರ ಗಾಡಿ ತಗೊಳ್ಳೋದು, ಕೋಟ್ ಪ್ಯಾಂಟ್ ಹಾಕೊಳ್ಳೋದು ಅಷ್ಟ. ಇವ್ರ ತಮ್ಮನ್ ತಮ್ಮ ಬಾಸ್ ಅಂತ ಹೇಳ್ಕೋತಾರು, ಆದ್ರೆ ರಿಯಲ್ ಆಗಿ ಸೇಲ್ಸ್ ಮ್ಯಾನ್ ಗಳು ಇರ್ತಾರು. ಬಾಸ್ ಆಗೋದು, ಸೇಲ್ಸ್ ಮ್ಯಾನ್ ಆಗೋದು, ಇದೇ ಇವ್ರ ಬಿಸ್ನೆಸ್. ಈಗ ಇವ್ರ ಅಪ್ಪ ಮಕ್ಕಳ ಇಡೀ ಫ್ಯಾಮಿಲಿ ಸೇರಿ ಮಂದಿನ ತಲೆ ಬೋಳ್ಸತಾರು. ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಫ್ಯಾಮಿಲಿ ಬಿಸ್ನೆಸ್ ಆಗತೈತಿ. ಇವ್ರದ್ದು ಆನ್ಲೈನ್ ಬಿಸ್ನೆಸ್ ಕೆಲಸ ಏನಂದ್ರೆ ಸೇಲ್ಸ್ ಮ್ಯಾನ್ ಆಗಿ ಫೇಕ್ ಪ್ರಾಡಕ್ಟ್ ಮಾಡೋ ಕೆಲಸ. ನಿಮ್ಮಿಂದ ಇವತ್ತ ಚಲೋ ಕಂಪನಿದ ಸೇಲ್ಸ್ ಎಂಪ್ಲಾಯೀಸ್ ಗಳ ಕೆಲಸ ಬಿಟ್ಟ ಬೇರೆ ಕೆಲಸ ಮಾಡದಾರು. ಈ ಫೇಕ್ ಪ್ರಾಡಕ್ಟ್ ಸೇಲ್ ಮಾಡೋ ಕೆಲಸನ ಇವ್ರ ಮ್ಯಾನಿಪುಲೇಟ್ ಮಾಡಿ ಆನ್ಲೈನ್ ಬಿಸ್ನೆಸ್ ಅಂತ ಕರೆಯತಾರು. ಇನ್ಸ್ಟಾಗ್ರಾಮ್ ನಾಗ ಕೋಟ್ ಪ್ಯಾಂಟ್ ಹಾಕೊಂಡು ಸೈಕಲ್ ಮೇಲೆ ಬಂದು ಆಡಿ ತಗೊಳ್ಳೋ ಡ್ರೀಮ್ ತೋರಿಸಿ ಹೋಗ್ತಾರು. आप एक बार मेरा बात मानिए, आपको करोड़पति से करोड़पति बना देंगे. ಇದು ಬಿಸ್ನೆಸ್ ಅಲ್ಲ, ಫೇಕ್ ಓವರ್ ಪ್ರೈಸ್ಡ್ ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡೋದು. ಸೆಮಿನಾರ್ ಮತ್ತೆ ಇವರ ಡೈಮಂಡ್ ಅಂತ ಕರೆಯೋದು ಬಿಟ್ಟು ಇವ್ರು ಮಾಡೋದು ಪ್ರಾಡಕ್ಟ್ ಸೇಲ್ಸ್. सर, आपको कुछ नहीं करना है, सिर्फ शराब, साबुन, दवाई, चड्डी, जंघिया, बनियान खरीदना है और A और B को जोड़ना है, बाकी सब हम कर लेंगे. ಈ ಕಂಪನಿಗಳ ತಮ್ಮದೇ ಆದ ಸೋಪಾ, ಸರ್ಫ್ ಎಕ್ಸೆಲ್, ಆಲಿವ್ ಎಲ್ಲ ಈ ತರ ಪ್ರಾಡಕ್ಟ್ ನ ತಯಾರು ಮಾಡಿ ಮಾರ್ತಾರು. ಆದ್ರೆ ಹೇಳುವಾಗ ನಾವು ಡೈರೆಕ್ಟ್ ಸೆಲ್ಲಿಂಗ್ ಮಾಡತ್ತೀವಿ, ಆಡ್ಸ್ ಮಾಡಂಗಿಲ್ಲ, ಮಿಡಲ್ ಪರ್ಸನ್ ಗೆ ನಾವು ರೊಕ್ಕ ಕೊಡಂಗಿಲ್ಲ ಅಂತ ಹೇಳಿ ನೀವ ಕಮಿಷನ್ ಬೇಸ್ಡ್ ವರ್ಕ್ ಮಾಡಿ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತಾರು. ಆದ್ರೆ ಟ್ರುತ್ ಏನಂದ್ರೆ ಇದು ಕಂಪ್ಲೀಟ್ಲಿ ಫ್ರಾಡ್. ಇವ್ರ ಮಾತ್ ಕೇಳಿ ನೀವೇನಾದ್ರು ರೊಕ್ಕ ಕೊಟ್ರೆ ದಂಡಿಲಿ ಬೋಳ್ಸ್ಕೊಂಡ ಮನಿ ಬರಬೇಕಾಗತ್ತ. ಮತ್ತೊಬ್ಬರ ಮನಿ ಹಾಳು ಮಾಡಿ ಇವ್ರ ರೊಕ್ಕ ಮಾಡ್ಕೊಂಡು ಇವ್ರಿಗೆ ಏನ್ ಸಿಗತೈತೆ ಅಂತ ನನಗಂತೂ ಗೊತ್ತಿಲ್ಲ. जिंदगी कोई माँ बाप ने हमें आपको जन्म दिया तो इस बात के लिए नहीं दिया हाथ में दारू की बोतल लेके आप नशेबाजी करे, लड़की को साथ में लेके लौंडियाबाजी करे, इस बात के लिए जन्म नहीं दिया सर कि हाथ में पिस्तौल लेकर हथियार लेकर रंगबाजी करे. जन्म तो इस बात के लिए दिया है ताकि हमारे आने वाला कुल, आने वाला फ्यूचर, आने वाला जो पीढ़ी हो, अगर इतिहास के पन्ना में किताब पलटे तो एक चीज लिखा हो, हमारी कामयाबी की कहानी. बाकी दोस्त एक चीज को उम्मीद रखिएगा, उम्मीद जब भी टूटने लगे तो बस एक अंदर विश्वास रखिएगा. ಇದೇ ತರ ನಮ್ಮ ಕಾಲೇಜಾಗಿಂದ ಒಂದು ಟ್ರೂ ಸ್ಟೋರಿ ಹೇಳ್ತೀನಿ. ಏನಂದ್ರೆ ನಮ್ಮ ಕಾಲೇಜ್ ಒಬ್ಬ ಸೀನಿಯರ್ ಇದೇ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗಿದ್ದ. ಫುಲ್ ಸೂಟ್ ಎಲ್ಲ ಹಾಕೊಂಡು ಡೈಲಿ ಒಂದೊಂದು ಹೋಟೆಲ್ ಹೋಗತ್ತಿದ್ದ.
ಗಾಡಿಗಳ ಮುಂತ ನಿಂತ ಫೋಟೋ ತಕೊಂಡ ಸ್ಟೇಟಸ್ ಹಾಕ್ತಿದ್ದ. ನಮಗೆಲ್ಲ ಹೇಳಿದ್ದ ನಮ್ ಕಂಪ್ನಿನ ಬುಲೆಟ್ ಗಾಡಿ ಹೊಸದ್ ಕೊಟ್ಟೈತೆ ಅಂತ, 50,000 ಪ್ರತಿ ತಿಂಗಳ ಸ್ಯಾಲರಿ ಐತಿ, ಮತ್ತ ಪಾರ್ಟ್ ಟೈಮ್ ಜಾಬ್ ಮಾಡತ್ತೇನಂತ ಹೇಳಿದ್ದ. ನಾವೆಲ್ಲಾನು ಇವಂದು ಕೇಳಿ ಬಹಳ ಖರೆ ಐತೆ ಅಂತ ಅನ್ಕೊಂಡಿದ್ವಿ. ಆಫ್ಟರ್ 2 ಇಯರ್ಸ್ ಆದ್ಮೇಲೆ ಅವನ ನಾನ್ ಮತ್ತೆ ಭೇಟಿ ಆದೆ. ಎಲ್ಲಿ ಅಂದ್ರೆ HSR ಲೇಔಟ್ ಒಳಗ ಅವ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡತ್ತಿದ್ದ. ಆ ಟೈಮ್ದಾಗ ಅವ ಎಜುಕೇಶನ್ ಸರಿಯಾಗಿ ಮಾಡಿರ್ಲಿಲ್ಲ. ಈಗ ಅವನ್ಗ ರಿಗ್ರೆಟ್ ಆಗತೈತಿ. ಅದಕ್ಕ ಸೋಷಿಯಲ್ ಮೀಡಿಯಾದಾಗ ನೋಡಿದ್ದ ಎಲ್ಲ ಖರೆ ಅಂತ ನಂಬಕ್ ಹೋಗ್ಬೇಡ್ರಿ. नंबर प्लेट किसकी गाड़ी है, नाम बताएं। क्या नाम है मैम? अंजला पूर्ति सर। अंजला पूर्ति। जी सर। आपकी ही कार है मैम? जी हाँ क्या करती हैं आप? सर, पहले रेजा कुली करते थे सर। हाँ जी। सर अभी तो नेटवर्क मार्केटिंग में कर रही तो हूँ। नेटवर्क मार्केटिंग कार से चल रही है। क्या करते थे सर इसके पहले आप? इससे पहले तो मैं शराब का बिजनेस करता था। शराब का बिजनेस करते थे? जी। शराब बेचा करते थे? जी जी। क्या बात है। और ये कार आप ही की है? जी सर। नंबर प्लेट देख लीजिए भैया। नंबर प्लेट से चेक कर सकते हाँ हैं जी। सर। ನನ್ನ ಇನ್ಸ್ಟಾಗ್ರಾಮ್ ನಾಗ ಜಾಬ್ ವಿಡಿಯೋ ಒಳಗ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ವಲ್ಪ ಶಾನ್ಯ ಮಂದಿ ಬಿಸ್ನೆಸ್ ಮ್ಯಾನ್ ಗಳ ಕಮೆಂಟ್ ಹಾಕ್ತಾರು, ಮನೆಯಿಂದ ಕೆಲಸ 40,000 ದುಡಿಬಹುದು, ಶಿಕ್ಷಣ ಬೇಕಿಲ್ಲ, ಹಂಗ ಹಿಂಗ ಅಂತ. ನೋಡೋಣಂತ ನಾನು ಕಾಲ್ ಮಾಡಿ ಕೇಳಿದ್ರ ಅವ್ ಏನಂದ ಅಂದ್ರ ಬರೀ 3,500 ರೂಪಾಯಿ ತುಂಬ್ರಿ, ಸೆಮಿನಾರ್ ಅಟೆಂಡ್ ಆಗ್ರಿ, ನೀವು ಮನೆ ಹಾಕುತ್ತ ಲಕ್ಷ ಗಟ್ಲೆ ದುಡಿಬಹುದು ಅಂತ ಹೇಳಿದ್ದ. ಈ ತರ ಸ್ಕ್ಯಾಮ್ ನ ನಂಬ್ಯಾಡ್ರಿ. ನೀವು ಜೆನ್ಯೂನ್ ಆಗಿ ಕೆಲಸ ಮಾಡೋರಿದ್ರ ಎಜುಕೇಶನ್ ಡಿಗ್ರಿ ಜೊತೆಗೆ ನಿಮ್ಗೆ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಆಗತ್ತ. ಸೋಷಿಯಲ್ ಮೀಡಿಯಾ, ಕಾಂಟೆಂಟ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್ ಕರೆಕ್ಟ್ ಆಗಿ ಕಲಿತ್ರೆ ನಿಮ್ಗೆ ಪಾರ್ಟ್ ಟೈಮ್, ಫುಲ್ ಟೈಮ್, ಫ್ರೀಲಾನ್ಸಿಂಗ್ ಕೆಲಸಗಳು ಸಿಗ್ತಾವು. ಸ್ವಲ್ಪ ಕಂಪನೀಸ್ಗಳು ಇದಕ್ಕ ನಿಮ್ಗೆ ಎಜುಕೇಶನ್ ಕೂಡ ಕೇಳಲ್ಲ, ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು. ಇದನ್ನೆಲ್ಲ ಕಲಿಯಾಕ ನಿಮ್ ಕಡೆ ರೊಕ್ಕ ಬೇಕಂತಾನಿಲ್ಲ. ಯೂಟ್ಯೂಬ್ ದಾಗ ಬಹಳ ವಿಡಿಯೋಗಳದಾವು, ಅಲ್ಲಿ ನೀವು ಫ್ರೀದಾಗೂ ಕಲಿಬಹುದು. ಈ ಫ್ರೀ ವಿಡಿಯೋದ ಲಿಂಕ್ ನಿಮಗೆ ಏನಾದ್ರು ಬೇಕಂದ್ರೆ ನಂಗೆ ಕಮೆಂಟ್ ದಾಗ ಸ್ಕಿಲ್ಸ್ ಲಿಂಕ್ ಅಂದ್ರೆ ನಂಗೆ ಹಾಕ್ರಿ. ನಾ ಅಲ್ಲಿ ನಿಮ್ಗೆ ಎಲ್ಲಾ ವಿಡಿಯೋಗಳದ ಲಿಂಕ್ ಕಳಿಸ್ತೇನೆ. ಎಲ್ಲಿ ತನಕ ನಿಮ್ಮ ಮೇಲೆ ನೀವು ಟೈಮ್ ಕೊಟ್ಟ ನಿಮ್ಮ ಸ್ಕಿಲ್ಸ್ ಬೆಳೆಸ್ಕೊಳಂಗಿಲ್ಲಲ್ಲ, ಅಲ್ಲಿ ತನಕ ಈ ತರ ಮಂದಿ ನಿಮ್ಮ ಬೆನ್ ಹತ್ತತಾರು. ಐ ಹೋಪ್ ಈ ವಿಡಿಯೋದಿಂದ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಕ್ಕೈತೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಕೊಡ್ರಿ. ಇಲ್ಲಿ ತನಕ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಇವತ್ತ ಮಾಡ್ಕೊರಿ. ಯಾಕಂದ್ರೆ ನಾನು ಗೌರ್ಮೆಂಟ್, ನಾನ್ ಐಟಿ ರಿಲೇಟೆಡ್ ಜಾಬ್ ವಿಡಿಯೋಗಳು ಹಾಕ್ತಿರ್ತೇನೆ. ಹಂಗ ಕನೆಕ್ಟ್ ಕೇರ್ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡ್ರಿ. ಅಲ್ಲೂ ಕೂಡ ನಾನು ಜಾಬ್ ಅಪ್ಡೇಟ್ ಬಹಳ ಹಾಕ್ತಿರ್ತೇನೆ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ.